ಎಲ್ಲ ನನ್ನ ಪ್ರೀತಿ ಕಡೆಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಮತ್ತೊಂದು ಟಾಸ್ಕ್ನ ರಚನೆ ಮಾಡ್ತಾ ಇದ್ದಾರೆ. ಸೊ ಏನಿದು ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್ ಆಕ್ಚುಲಿ ಬಿಗ್ ಬಾಸ್ ಅವರು ಇವಾಗ ತಂಡನ ರಚನೆ ಮಾಡೋದಕ್ಕೆ ಒಂದು ನೆಕ್ಸ್ಟ್ ಟಾಸ್ಕ್ ಏನಿರುತ್ತೆ ಅದಕ್ಕೆ ರಚನೆ ಮೂರು ಜನ ಇರುವಂತ ಒಂದು ಎರಡು ತಂಡ ಮಾಡಬೇಕು ಅಂತಿರುತ್ತೆ. ಇಲ್ಲಿ ಮೇ ಬಿ ನನ್ನ ಪ್ರಕಾರ ರಾಶಿಕಾ ಅವ್ರಿಗೆ ಒಂದು ತಂಡ ಕೊಟ್ಟಿರ್ತಾರೆ, ರಕ್ಷಿತಾ ಅವ್ರಿಗೆ ಒಂದು ತಂಡ ಕಟ್ಟಿರ್ತಾರೆ ಅಂತ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ. ಇಲ್ಲ ಮೇ ಬಿ ರಘು ಅವ್ರಿಗೆ ಒಂದು ತಂಡ ಇರಬೇಕು, ಮೇ ಬಿ ರಘು ಅವ್ರಿಗೆ ರಾಶಿಕಾಗೆ ಇಬ್ಬರಲ್ಲಿ ಯಾರೊಬ್ರಿಗೆ ಇರುತ್ತೆ. ಸೊ ರಾಶಿಕಾ ಅವ್ರು ಇಲ್ಲಿ ಬಂದ್ಬಿಟ್ಟು ಆಕ್ಚುಲಿ ಯಾರ್ಯಾರನ್ನ ಬೇಕೋ ಚೂಸ್ ಮಾಡ್ಕೊಳ್ತಾರೆ. ಬಟ್ ರಘು ಅವ್ರನ್ನ ಇನ್ನೂ ತೋರಿಸಿಲ್ಲ ಆಕ್ಚುಲಿ. ಬಟ್ ಇಲ್ಲಿ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಲೈಕ್ ಒಂದು ಗ್ಲಿಮ್ಸ್ ಆಗ್ತಾ ಇದಾರೆ. ಅಂದ್ರೆ ನಾನೇ ಹೇಗಿರೋದು, ಅವ್ನು ಬಂದು ನನ್ನನ್ನೇ ಕೇಳಬೇಕು ರಾಶಿಕಾ ಅವರು ಅನ್ನೋ ರೀತಿಲಿ ಮಾತಾಡ್ತಾ ಇದಾರೆ ಇಲ್ಲಿ. ಸೊ ಆಕ್ಚುಲಿ ಇಲ್ಲಿ ರಕ್ಷಿತಾಗೆ ಟಾಸ್ಕ್ ಅರ್ಥ ಆಗಲ್ಲ ನಿನಗೆ ಅಂತ ಒಂದು ಟ್ಯಾಗ್ ಮಾರ್ಕ್ ಕೂಡ ಹಾಕಿರ್ತಾರೆ. ನಿಮ್ಗೇನ್ ಅನ್ಸುತ್ತೆ ಗೈಸ್, ರಕ್ಷಿತಾಗೆ ನಿಜವಾಗ್ಲೂ ಟಾಸ್ಕ್ಗಳು ಅರ್ಥ ಆಗಲ್ವಾ? ಸೊ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಾಶಿಕಾ ಅವರು ಮತ್ತೆ ರಕ್ಷಿತಾ ಅವರು ಮತ್ತೆ ರಘು ಅವರು ಈ ಮೂರು ಜನ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ನಿಮಗೆ ಎಂತ ಪರ್ಸನಲ್ ಕನೆಕ್ಷನ್ ಇಲ್ಲ ಅಂತ ರಘು ಅವ್ರ ಹತ್ರ ರಘು ಮುಂದೆ ರಾಶಿಕಾ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅಂದ್ರೆ ನಿಮ್ಗೆ ಅಣ್ಣ ತಂಗಿ ಅಂತ ಯಾವ ಪರ್ಸನಲ್ ಬಾಂಡಿಂಗ್ ಇಲ್ಲ, ಏನಿಲ್ಲ, ಸುಮ್ನೆ ಫೇಕ್ ಮಾಡ್ತಾ ಇದೀರಾ ಅಂತ. ಸೊ ನಿನ್ಗೆ ಯಾವ ಪರ್ಸನಲ್ ಕನೆಕ್ಷನ್ ಇದೆ ಅಂತ ರಾಶಿಕಾ ಅವರು ರಕ್ಷಿತಾಕ್ಕೆ ಹೇಳ್ತಾ ಇದಾರೆ. ಅಂದ್ರೆ ಅವ್ರು ಹಿಂಗೆ ಹೇಳ್ತಾರೆ. ಆಕ್ಚುಲಿ ಇವಾಗ ಏನ್ ಗೊತ್ತಾ, ಬಾಂಡಿಂಗ್ ಅನ್ನೋದು ಬೇರೆ, ಈಗ ಅವ್ರವ್ರ ಬಾಂಡಿಂಗ್ ಪ್ಯೂರ್ ಆಗಿರೋದು ಅವ್ರಿಗೆ ಗೊತ್ತಿರಬೇಕು. ಬಟ್ ಬೇರೆಯವರ ಬಾಂಡಿಂಗ್ ಬಗ್ಗೆ ಕ್ವಶನ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ರಕ್ಷಿತಾ ಅವರು ರಾಶಿಕಾ ಅವ್ರಿಗೆ ಬಾಂಡಿಂಗ್ ಬಗ್ಗೆ ಕ್ವಶನ್ ಮಾಡ್ತಾರೆ. ಅದಕ್ಕೆ ರಿಟರ್ನ್ ಇವ್ರೆ ಅಂತ ನಿನ್ನ ಒಂದು ನಿಂದೇನಾಗ ನಿಂದು ಪ್ಯೂರ್ ಬಾಂಡಿಂಗ್ ಇದೆಯಾ ಅಂತ ಇಲ್ಲಿ ಅದಕ್ಕೆ ಗಿಲ್ಲಿ ನಟ ಅವ್ರಿಗೆ ಇವರು ಟಾಂಗ್ ಕೊಡ್ತಾರೆ. ಅದೇ ಹೇಳ್ತಾರೆ, ನಿಮ್ ಬುದ್ಧಿ ಚೇಂಜ್ ಆಗಲ್ಲ, ಏನ್ ಕೆಳಗಡೆ ಇಟ್ ಮಾತಾಡ್ತಾ ಇದೀವಿ ಅದನ್ನ ಹೇಳಿ. ಅವ್ಳು ಯಾವ ಪರ್ಸನಲ್ ರೀಸನ್ ಇಟ್ಕೊಂಡು ಕೆಳಗಡೆ ಇಟ್ ಮಾತಾಡ್ತಾ ಇದೆಯಾ ಅಂದಾಗ ಮತ್ತೆ ರಾಶಿಕಾ ಅವ್ರು ಇಲ್ಲಿ ಆಕ್ಚುಲಿ ಫುಲ್ ಕಟ್ ಆಗಿದೆ. ಕ್ಲಾರಿಟಿ ಇಲ್ಲ, ಏನು ಕ್ಲಾರಿಟಿ ಇಲ್ಲ ಇಲ್ಲಿ. ಸೊ ಒಂದು ಸ್ಟೇಜ್ ಮೇಲೆ ಬಂದಾಗ ಗಿಲ್ಲಿ ಮೇ ಬಿ ಫಸ್ಟ್ ರೌಂಡ್ ಅಲ್ಲಿ ಟಾಸ್ಕ್ ಅಲ್ಲಿ ಸೋತಿರ್ತಾರೇನೋ, ನೀನ್ ಅದಕ್ಕೆ ಈ ಸ್ಟೇಜ್ ಅಲ್ಲಿ ಬಂದು ಕುತ್ಕೊಂಡಿದ್ಯಾ ಅಂತ ರಾಶಿಕಾ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾ ಇರ್ತಾರೆ. ಸೊ ತುಂಬಾ ಕನ್ಫ್ಯೂಸಿಂಗ್ ಇದೆ ಆಕ್ಚುಲಿ ಪ್ರೋಮೋದಲ್ಲಿ. ಬಟ್ ನೋಡುವ ಇವತ್ತು ಎಪಿಸೋಡ್ ಅಲ್ಲಿ ಏನೇನಾಗುತ್ತೆ ಅದ್ರ ಬಗ್ಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. ಯಾರ್ದು ತಪ್ಪು ಯಾರು ಸರಿ ಅದನ್ನ ಲೈಕ್ ನೈಟ್ ಲೆವೆಲ್ ಡಿಸ್ಕಷನ್ ಮಾಡುವ. ನಿಮ್ಗೆ ಅನ್ಸುತ್ತೆ ಗೈಸ್? ಇಲ್ಲಿ ಇನ್ನೊಂದು ಏನಂತಂದ್ರೆ ಬೆಳಿಗ್ಗೆ ಪ್ರೋಮೋದಲ್ಲಿ ನಿಮ್ಗೆ ಗೊತ್ತಿದೆ ಧ್ರುವಂತ್ ಅವರು ಮತ್ತೆ ಈ ಕಡೆ ಗಿಲ್ಲಿ ನಟ ಒಂದು ಟಾಸ್ಕ್, ಆ ಟಾಸ್ಕ್ ಮೇ ಬಿ ಸೋತಿರೋ ಕಾಣುತ್ತಿಲ್ಲ. ಸೊ ಅಷ್ಟು ಸಪ್ಪೆ ಕೂತ್ಕೊಳ್ಳೋಕೆ ಸಾಧ್ಯ ಅಂದ್ರೆ ಸೋತಿದ್ದಾರೆ ಅಂತ ಅರ್ಥ. ಅಪ್ಡೇಟ್ ಬಂತು ನಮ್ಗೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಗಿಲ್ಲಿ ರಘು ಧ್ರುವಂತ್ ಅವ್ರ ಮುಖದಲ್ಲಂತೂ ಒಂಥರ ಏನೋ ಸಾಸ್ತಿರೋ ಸಂತೋಷ ಗೊತ್ತಿರೋದು ನೋಡಿದ್ರೆ ಸ್ಮೈಲ್ ಮಾಡ್ಕೊಂಡು ಗೆದ್ದವರೆಲ್ಲ ಅದಕ್ಕೋಸ್ಕರ. ಸೊ ಗಿಲ್ಲಿ ಅವ್ರ ಪಾಪ ಗುಬ್ರ ಹಾಕೊಂಡು ಅಯ್ಯೋ ಏನ್ ಹಿಂಗ ಆಗೋಯ್ತಲ್ಲ, ಅದು ಇವ್ರ ಮುಂದೆ ಸೋತ್ಬಿಟ್ವಲ್ಲ ಅಂತ ಅನ್ಕೊಂಡು ಕೂತಿರ್ತಾರೆ. ಆಕ್ಚುಲಿ ರಾಶಿಕಾ ಅವರಲ್ಲಿ ಗಿಲ್ಲಿಗೆ ಹೇಳ್ತಾರೆ, ನಿನ್ ವ್ಯಕ್ತಿತ್ವ ಏನು ಅಂತ, ಅದಕ್ಕೆ ನಿನ್ ವ್ಯಕ್ತಿತ್ವನೇ ಇದಕ್ಕೆ ನೀನು ಕೂತಿರೋದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅವ್ರ ವ್ಯಕ್ತಿತ್ವ ಸರಿ ಇಲ್ದಿರೋದಕ್ಕೆ ನೀವು ಸೋತಿರೋದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ವ್ಯಕ್ತಿತ್ವಕ್ಕೂ ಸೋತಿರೋದಕ್ಕೂ ವ್ಯತ್ಯಾಸನೇ ಇಲ್ಲ. ಟಾಸ್ಕ್ ಅಂತ ಬಂದಾಗ ಸೋಲು ಗೆಲುವು ಇದ್ದಿದೆ. ಸೊ ಇಲ್ಲಿ ವ್ಯಕ್ತಿತ್ವನ ಟಾಸ್ಕ್ ಕಂಪೇರ್ ಮಾಡ್ತಾರೆ ರಾಶಿಕಾ. ಏನೋ ಗೊತ್ತಿಲ್ಲ, ವೆಯ್ಟ್ ಮಾಡಿ ಎಪಿಸೋಡ್ ಏನಾಗುತ್ತೆ ಅಂತಕ್ಕಂಥದ್ದು. ಪ್ರೋಮೋದಲ್ಲಿ ಕಟ್ ಎಲ್ಲ ಕಟ್ ಮಾಡಿ ಒಂದೊಂದು ಇದ್ರಲ್ಲಿ ಹಾಕಿದ್ದಾರೆ. ಒಂಚೂರು ಕ್ಲಾರಿಟಿ ಇಲ್ಲ ಈ ಪ್ರೋಮೋ ಅಂತ ನಮಗೆ. ಸೊ ನಿಮ್ಗೆ ಏನ್ ಗೊತ್ತಾ, ಆಕ್ಚುಲಿ ನನ್ನ ಪ್ರಕಾರ ರಕ್ಷಿತಾ ರಘು ಅವರು ಇಬ್ರು ಚೆನ್ನಾಗಿ ಬಾಂಡಿಂಗ್ ಗಳಿದ್ದಾರೆ, ಅಣ್ಣ ತಂಗಿ ಅನ್ನೋದರ. ಬಟ್ ರಾಶಿಕಾ ಅವರು ರೀಸೆಂಟ್ ಆಗಿ ಕ್ರಿಯೇಟ್ ಆಗಿದೆ, ಯಾಕಂದ್ರೆ ಅವ್ರ ಬಾಂಡಿಂಗ್ ಬಂದ್ಬಿಟ್ಟು ಸೂರಜ್ ಹತ್ರ ಜಾಸ್ತಿ ಇದ್ದಿದ್ದು. ಸೊ ಐ ಥಿಂಕ್ ಆ ಒಂದು ಫ್ಯಾಮಿಲಿ ವೀಕಲ್ ಬಂದಾಗ ಅವ್ರು ಕೆಲವು, ಬಟ್ ಅದ್ರ ಲೈವ್ ಅಲ್ಲಿ ಗೊತ್ತಿರ್ಬೋದು. ಬಟ್ ಎಪಿಸೋಡ್ ಜಾಸ್ತಿ ಅವ್ರ ಜೊತೆ ಇದ್ದು ನಮ್ಗೇನು ಬಿಂಗಲ್ ಆಗಿದ್ದು ನಮ್ಗೇನು ತೋರಿಸಿಲ್ಲ ರಾಶಿಕಾ ಅವರು ರಘು ಅವರು. ಬಟ್ ಹಂಗಂತ ರಾಂಗ್ ಅಂತಾನೆ ಹೇಳಕ್ಕಾಗಲ್ಲ. ರಾಶಿಕಾ ರಘು ಅವ್ರದ್ದು ಬಂದ ಸಂಬಂಧಗಳು ಕೂಡ ರಾಂಗ್ ಅಂತಾನೆ ಹೇಳಕ್ಕಾಗಲ್ಲ. ಮೇ ಬಿ ಅದು ಅವ್ರ ಮನ್ಸಿಗೆ ಏನಿರುತ್ತೋ ಅದು ಗೊತ್ತಿರುತ್ತೆ. ಇವಾಗ ನೋಡಿ ಮಾಲವಣ್ಣನ ಜೊತೆ ಇವ್ರು ಇದ್ದಾಗ ಮಾಲವಣ್ಣನ ಯಾರೋ ಫೇಕ್ ಅಂತ ಹೇಳಿದಾಗ ಇವ್ರಿಗೆ ಎಷ್ಟು ಹರ್ಟ್ ಆಗುತ್ತೋ, ಅದೇ ರೀತಿ ಇನ್ನೊಬ್ರು ಬಂದು ಇವ್ರ ಹರ್ಟ್ ಇನ್ನೊಬ್ರು ಫೀಲಿಂಗ್ಸ್ ಬಗ್ಗೆ ಹೇಳಿದಾಗ ಅವ್ರಿಗೂ ಹರ್ಟ್ ಆಗ್ಬೋದೇನೋ. ಸೊ ಕಾದ್ ನೋಡುವಾಗ ಏನಾಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಾಗಿತ್ತು ಗೈಸ್ ನಮ್ಮ ಪ್ರೋಮೋನ ರಿವ್ಯೂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.